ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಆನಂದ್ ಸ್ಟಡಿ ಹಬ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೆ ಮುಂಬರುವಂಥ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ಥರ ಪಾಸ್ ಆಗಬೇಕು, ಯಾವ ಥರ ಸ್ಟಡಿ ಪ್ಲ್ಯಾನ್ ಮಾಡಿದರೆ, ಸ್ಟ್ರಾಟಜಿಗಳನ್ನು ಮಾಡಿದರೆ ನಾವು ಬ್ಯಾಂಕ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ತಿಳಿಸಿಕೊಡ್ತಾ ಇದ್ದೇವೆಪ್ಪ ಅಂದರೆ, ಮುಂಬರುವಂಥ IBPS RRB ಎಕ್ಸಾಮ್ಗಳಿಗೆ PO ಮತ್ತು ಕ್ಲರ್ಕ್ಗೆ ಕರ್ನಾಟಕದ ಅಭ್ಯರ್ಥಿಗಳು ಯಾವ ಥರ ಸ್ಟಡಿ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಎಕ್ಸಾಮನ್ನು ಈಸಿಯಾಗಿ ಈ ವರ್ಷ ಕ್ರ್ಯಾಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮುಂಬರುವಂಥ IBPS RRBಗೆ ಇನ್ನೂ 6 to 7 ಮಂತ್ ಟೈಮ್ ಇದೆ. ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನೋಟಿಫಿಕೇಶನ್ ಬರಲಿ ಆಮೇಲೆ ಸ್ಟಡಿ ಮಾಡೋಣ. ಇದು ತಪ್ಪು ಫ್ರೆಂಡ್ಸ್. ನೀವು ಆಲ್ರೆಡಿ ನಿಮಗೆ ಬ್ಯಾಂಕಲ್ಲಿ ಜಾಬ್ ಬೇಕಂದರೆ ನೀವು ಈಗಿಂದನೇ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಇನ್ನೂ ಸಮಯ ಹೆಚ್ಚು ಹೋಗಿಲ್ಲ ಈ ವರ್ಷದ್ದು, ಯಾಕಂದರೆ ಈ ವರ್ಷದ RRBಗಳು ಜೂನಿಂದ ಸೆಪ್ಟೆಂಬರ್ಗೆ ನೋಟಿಫಿಕೇಶನ್ ಹೋಗುತ್ತೆ, ನವಂಬರ್ದಲ್ಲಿ ಎಕ್ಸಾಮ್ಸ್ಗಳು ಬರುತ್ತೆ. ಅದಕ್ಕೋಸ್ಕರ ನೀವು ಅದಕ್ಕೇನು ವರಿ ಮಾಡಬೇಕಾಗಿಲ್ಲ. ನಾನು ಆಲ್ರೆಡಿ ಬ್ಯಾಂಕ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿ ಜಾಬ್ ಮಾಡ್ತಾ ಇರೋ ಕಾರಣ ನಿಮ್ಗೆ ಹೇಳ್ತಾ ಇದ್ದೇನೆ ಈ ಮಾತನ್ನು. ಮುಂಬರುವಂಥ ದಿನಗಳಲ್ಲಿ ನೀವು RRBನ ಯಾವ ಥರ ಸ್ಟ್ರಾಟಜಿಕ್ ಆಗಿ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಸ್ಟಡಿ ಮಾಡಿದರೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು. ಯಾಕಂದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರೆ. ಯಾಕಂದರೆ ಬೇರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಕಟ್ಟಪ್ಪು ಸ್ವಲ್ಪ ಕಮ್ಮಿ ಹೋಗುತ್ತೆ. ಅದಕ್ಕೆ ಅವರು ಈಸಿಯಾಗಿ ಆಲ್ರೆಡಿ ಅವ್ರ ಬ್ಯಾಕಪ್ಪನ್ನು ಸ್ಟಡಿ ಮಾಡಿ ಜಾಬನ್ನು ಕ್ರ್ಯಾಕ್ ಮಾಡಿಕೊಂಡು ಕರ್ನಾಟಕದಲ್ಲಿ ಜಾಬ್ ಮಾಡ್ತಾರೆ. ಅದಕ್ಕೆ ಕರ್ನಾಟಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ನಮ್ಗೆ ಇಂಗ್ಲೀಷ್ ಬರಲ್ಲ, ಮ್ಯಾಥ್ಸ್ ಬರಲ್ಲ, ರೀಸನಿಂಗ್ ಬರಲ್ಲ, ಕರೆಂಟ್ ಅಫೇರ್ಸ್ ಏನು ಮಾಡೋದು, ಬ್ಯಾಂಕಿಂಗ್ ಅವೇರ್ನೆಸ್ ಹೇಗೆ ಮಾಡೋದು, ಗೊಂದಲಕ್ಕೀಡಾಗಿ ಬ್ಯಾಂಕ್ ಎಕ್ಸಾಮ್ಗಳನ್ನು ಅಷ್ಟಾಗಿ ಫೋಕಸ್ ಮಾಡಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ IBPS RRB PO ಮತ್ತು ಕ್ಲರ್ಕ್ ಸಂಪೂರ್ಣ ಮಾಹಿತಿಯನ್ನು ಈ ವರ್ಷ ಬರುವಂಥ 26-27 ಸಾಲಿನ ಬರುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಈ ಸೆಷನ್ನ ಮೇನ್ ಹೈಲೈಟ್ಸ್ ಆಲ್ರೆಡಿ ನಿಮ್ಗೆ ತಿಳಿಸಿದಾಗೆ, ಟಾರ್ಗೆಟ್ IBPS RRBಗೆ ಯಾವ ಥರ ಮಾಡಬೇಕು, ಏನು ಏಜ್ ಲಿಮಿಟ್ ಇದೆ, ಎಜುಕೇಷನಲ್ ರಿಕ್ವಿಟೀಸ್ ಏನಿದೆ, ಮತ್ತು ಎಕ್ಸಾಮಿನೇಷನ್ ಸ್ಟೇಜ್ ಯಾವ ಥರ ಇದೆ, ಮತ್ತು ಸ್ಟ್ರಾಟಜಿಕ್ ನಿಮ್ಮ ಅಪ್ರೋಚ್ ಏನಿರಬೇಕು, ಫೌಂಡೇಶನ್ ಏನಿರಬೇಕು, ಆಮೇಲೆ ನೀವು ಯಾವ ಥರ ಪ್ಲ್ಯಾನನ್ನು ರೆಡಿ ಮಾಡಬೇಕು, ಯಾವ ಥರ ಪ್ಲ್ಯಾನನ್ನು ರೆಡಿ ಮಾಡಿದ್ರೆ ನೀವು ಈ ಸಲ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು. ನೀವು RRB PO ಮತ್ತು ಕ್ಲರ್ಕ್ನ ಬೇರೆ ಬೇರೆ ರೀತಿಯಾಗಿ ನೋಡೋ ಹಾಗಿಲ್ಲ. ಎಕ್ಸಾಮ್ಸ್ ಒಂದೇ, ಏಕೆ ಸಿಲೆಬಸ್ಸು RRB POಗೂ ಒಂದೇ, ಕ್ಲರ್ಕಿಗೆ ಒಂದೇ, ಬಟ್ ಲೆವೆಲ್ ಆಫ್ ಡಿಫಿಕಲ್ಟೀಸ್ ಬೇರೆ ಬೇರೆ ಥರ ಇರುತ್ತೆ. ಯಾಕೆ ಕ್ಲರ್ಕಿಗೆ ಕೊಡೋ ಸ್ಯಾಲ್ರಿ 40,000ಕ್ಕಿಂತ ಕಮ್ಮಿ, PO ಕೊಡ್ತಾ ಇರೋ ಸ್ಯಾಲ್ರಿ 60,000ಕ್ಕಿಂತ 60,000ಕ್ಕಿಂತ ಮೇಲ್ಗಡೆ. ಬಟ್ ಅಲ್ಲಿ ನಿಮ್ಮದು ಕ್ವಾಲಿಟೀಸು ಮ್ಯಾನೇಜ್ಮೆಂಟ್ ಲೆವೆಲು RRB PO ಸ್ಕೇಲಲ್ಲಿ ಚೆಕ್ ಆಗುತ್ತೆ. ನಿಮ್ಮದು ಕ್ಲರ್ಕಲ್ಲಿ ಅಕೌಂಟೆಂಟ್, ಕ್ಯಾಶಿಯರ್ ಜಾಬ್ಗಳನ್ನು ನಿಮ್ಮದು ಇದಾಗುತ್ತೆ. ಅದಕ್ಕೋಸ್ಕರ ಎರಡು ಒಂದೇ ಅಂತ ಹೇಳಿ ನೀವು ಡಿಸೈಡ್ ಮಾಡಿಕೊಳ್ಬೇಕು. ಎರಡಕ್ಕೂ ಒಂದೇ ಥರ ಸ್ಟಡಿ ಮಾಡಿದ್ರೆ ಎರಡು ಎಕ್ಸಾಮ್ಸ್ ನಿಮ್ಮದು ಇದಾಗುತ್ತೆ. ಇನ್ನು ಏಜ್ ಲಿಮಿಟ್ ನೋಡ್ತಾ ಹೋಗ್ತಾರೆ. ಆಲ್ರೆಡಿ ನಾವು ಹಿಂದಿನ ವಿಡಿಯೋಗಳು ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಒಂದೇ ಥರ ನಿಮ್ಮದು ಏಜ್ ಇದೆ ಇದ್ದು. ಇದರಲ್ಲಿ RRB ಸ್ಕೇಲ್ 1ಗೆ 21ರಿಂದ 30 ವರ್ಷ ಏಜ್ ಇದೆ. RRB ಕ್ಲರ್ಕಲ್ಲಿ 21ರಿಂದ 28 ವರ್ಷ. ಇದರಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕು, ಎನಿ ಡಿಸಿಪ್ಲಿನ್, BE ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಎನಿ ಗ್ರ್ಯಾಜುಯೇಟ್ ಶುಡ್ ಬಿ ಅಪ್ಲೈ ಆಗ್ಬೋದು. ನಿಮ್ಗೆ RRB PO ಬಂದರೆ 3 ಸ್ಟೇಜಸಲ್ಲಿ ಹೋಗುತ್ತೆ: ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ. ಕ್ಲರ್ಕ್ ಎಕ್ಸಾಮ್ ಅಂದರೆ ಪ್ರಿಲಿಮ್ಸು ಪಾಸ್ ಆದರೆ ನೀವು ಮೇನ್ಸ್ ಬಿಡ್ತೀರ, ಮೇನ್ಸ್ ಫೈನಲ್ ರಿಸಲ್ಟ್ ನಿಮ್ಗೆ ಎಲಿಜಿಬಲ್ ಆಗ್ತಾರೆ, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ನಿಮಗೆ ಜಾಬ್ ಸಿಗುತ್ತೆ. ಇದರಲ್ಲಿ ನೀವು ಬೇರೆ ಬೇರೆ ಥರ ನೋಡ್ಬೇಡಿ, ಎರಡು ಒಂದೇ ಎಕ್ಸಾಮ್ಸ್. ಲೆವೆಲ್ ಆಫ್ ಡಿಫಿಕಲ್ಟಿ ನೀವು ಪ್ರಿಪೇರ್ ಮಾಡಬೇಕಾಗಿದ್ದು ಮೇನ್ಲಿ ನಾನು ಆಲ್ರೆಡಿ ಕ್ರ್ಯಾಕ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ನೀವು RRB PO ಎಕ್ಸಾಮ್ಗೆ ಟಾರ್ಗೆಟ್ ಮಾಡಿ. ಈ ಎಕ್ಸಾಮ್ಸು ಸಿಕ್ಕಾಪಟ್ಟೆ ಈಸಿ ಇದೆ. ನೀವು ಒಂದು ಸಲ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ಎಕ್ಸಾಮನ್ನು ನೀವು ಪ್ರೆಷರನ್ನು ಹ್ಯಾಂಡಲ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಜಾಬ್ ಕ್ಲಿಕ್ ಆಗುತ್ತೆ. ಒಂದು ಜಾಬ್ ಸಿಕ್ಬಿಟ್ರೆ ನಿಮ್ಮ ಲೈಫ್ ಸೆಟ್ಲು.
ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಯಾವ ರೀತಿ ಇದೆ ನಿಮ್ಗೆ ಗೊತ್ತಿದೆ, ಏನು ಕರೆಂಟ್ ಸಿಚುವೇಶನ್ ಇಂಡಿಯಾದಲ್ಲಿ ವರ್ಲ್ಡಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಕಾರಣವಾಗಿ ನಿಮಗೆ ವೆರಿ ಹೆಲ್ಪ್ಫುಲ್. 6 ಮಂತ್ ನೀವು ಸ್ಟಡಿ ಮಾಡಿಬಿಟ್ರೆ ನೀವು ಒಂದು ಒಳ್ಳೆ ಜಾಬಿಗೆ ಬಂದುಬಿಡ್ತೀರಾ, ನಿಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಇನ್ನು ಇದನ್ನೇ ಡೀಟೇಲ್ ಆಗಿ ನೋಡಿದ್ರೆ ಯಾವ ಥರ ಎಕ್ಸಾಮ್ ಆಲ್ರೆಡಿ ಹೇಗಿದೆ, RRBPOಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಂದಿದೆ. ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಆಲ್ರೆಡಿ ಏನು ಸಿಲೆಬಸ್ ಬರುತ್ತೆ ಅಂತ ಮುಂಬರೋ ಇದರಲ್ಲಿ ತಿಳಿಸ್ಕೊಡ್ತೀನಿ ನಾನು. ಮೇನ್ಸ್ ಎಕ್ಸಾಮಿನೇಷನ್ ಓನ್ಲಿ ಇದು ಫೈನಲ್ ಸ್ಟೇಜ್ ಆಗುತ್ತೆ. ಆಫೀಸರ್ ಅಸಿಸ್ಟೆಂಟ್ ಅಂದರೆ ನಿಮ್ಮ ಕ್ಲರ್ಕ್ ಜಾಬ್ಗೆ ಇಂಟರ್ವ್ಯೂ ಒಂದು ಆ್ಯಡ್ ಆಗುತ್ತೆ, ನಿಮಗೆ PO ಜಾಬ್ಗೆ ಇದರಲ್ಲಿ ಆ್ಯಡ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಇದು ಗೊತ್ತಿರ್ಬೋದು. ಇನ್ನು ಮುಂದೆ ನೋಡ್ತಾಯಿದ್ರೆ ಇನ್ನು ಡೇಟ್ಸು, ಎಕ್ಸಾಮಿನೇಷನ್ ಟೈಮ್ ಲೈನ್ ಏನಿದೆ, ಎಕ್ಸಾಮಿನೇಷನ್ ಟೈಮ್ ಲೈನ್ ಏನಿದೆ ನಿಮ್ಗೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ IBPS ಕಂಪ್ಲೀಟ್ ಸ್ಟ್ರಾಟಜಿ ಮಾಡುವಾಗ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ. RRBPO ಮತ್ತು ಕ್ಲರ್ಕ್ಗೆ ಯಾವ ರೀತಿ ಇದೆ. ನವೆಂಬರಿಂದ ಜನವರಿಗೆ ನೋಟಿಫಿಕೇಶನ್ ಬರಲ್ಲ, ಇದು ಎಕ್ಸಾಮ್ ಟೈಮ್. ನೋಟಿಫಿಕೇಶನ್ ಬರೋದು ನಿಮಗೆ ಸೆಪ್ಟೆಂಬರಲ್ಲಿ ಇದು ನೋಟಿಫೈ ಆಗಿಬಿಡುತ್ತೆ. ಸೆಪ್ಟೆಂಬರ್ 26 ಅಲ್ಲೇ ನೋಟಿಫೈ ಆಗುತ್ತೆ. ಬಟ್ ನೀವು ಸ್ಟಡಿ ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನೀವು ರಿಕವರ್ ಆಗುತ್ತೆ. ಪ್ರಾಕ್ಟೀಸ್ ಮಾರ್ಕ್ಸು ಎಲ್ಲ ಪ್ರಾಕ್ಟೀಸ್ ಏನಿದೆ. RRBPO ಮೇನ್ ಫಿಲ್ಮ್ಸ್ ಎಕ್ಸಾಮ್ ಏನಿದೆ 21-22 ನವೆಂಬರ್ಗೆ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಮೇನ್ ಎಕ್ಸಾಮು ನಿಮ್ದು 20 ಡಿಸೆಂಬರ್ಗೆ ಇದೆ. 1 ಮಂತ್ ಟೈಮ್ ಇದೆ ಅಷ್ಟೇ ಮೇನ್ಸ್ ಎಕ್ಸಾಮ್ಗೆ. ನೀವು ಆಲ್ರೆಡಿ ಫಿಲಿಮ್ಸು ಮೇನ್ಸು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. RRB ಕ್ಲರ್ಕಿಗೆ 6, 12, 13 ಡಿಸೆಂಬರ್ಗೆ ಇದೆ. ಮತ್ತು ಇದು 30 ಜನವರಿಗೆ ಎಕ್ಸಾಮ್ ಡೇಟ್ ಇದೆ. ಒಳ್ಳೆ ಸಮಯ ಏನಂತೂ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆ. ಯಾರು ಎಚ್ಚೆತ್ಕೊಂಡಿಲ್ಲ ಎಚ್ಚೆತ್ಕೊಡಿ. ನೀವು ಯಾವ ಥರ ಸಿಲೆಬಸ್ಸನ್ನು ಕವರ್ ಮಾಡಬೇಕು, ನೀವು ಗಿವಲ್ ಟಾರ್ಗೆಟ್ ಮಾಡಿದೆ ಅದೇ ನಿಮ್ಮ ಡೇಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಇನ್ನು ಸಿಲೆಬಸ್ ಎಕ್ಸಾಮ್ ಮಾಸ್ಟರಿ ಮಾಡಬೇಕಾದ್ರೆ ಸಿಲೆಬಸ್ ಏನೇನಿದೆ, ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋ ತಿಳಿಸಿದಾಗೆ ಯಾವ ಸಬ್ಜೆಕ್ಟ್ಗಳು ಬರ್ತವೆ. ನಿಂಗು ಕಂಪ್ಯೂಟರ್ ಅಟಿಟ್ಯೂಡ್ ಇದರಲ್ಲಿ ಕಂಪ್ಯೂಟರ್ ಆ್ಯಡ್ ಆಗೇ ಆಗುತ್ತೆ. ಒಂದು ನೋಡ್ಬೇಕಂದ್ರೆ ಜನರಲ್ ಎಕನಾಮಿ, ಇದರಲ್ಲಿ ನಿಮಗೆ ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಬರ್ತವೆ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬರ್ತವೆ, ಸ್ಟ್ಯಾಟಿಸ್ಟಿಕ್ ಬ್ಯಾಂಕಿಂಗ್ ಬಗ್ಗೆನೂ ಜಾಸ್ತಿ ಬರುತ್ತೆ ಇದರಲ್ಲಿ. ಆಮೇಲೆ ಇದು ಒಂದು ಮೇನ್ ಇಂಪಾರ್ಟೆಂಟ್. ನೀವು ಇಲ್ಲಿ ಇಂಗ್ಲೀಷ್ ಚೂಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಹಿಂದಿನೂ ಚೂಸ್ ಮಾಡ್ಬೋದು. ಮೇನ್ಸ್ ಎಕ್ಸಾಮಲ್ಲಿ ನೀವು ಇಂಗ್ಲೀಷ್ ಅಥವಾ ಹಿಂದಿನ. ಇದರಲ್ಲಿ ಫಿಲ್ಮ್ಸಲ್ಲಿ ನಿಮಗೆ ಇಂಗ್ಲೀಷ್ ಬರಲ್ಲ, ಓನ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬರುತ್ತೆ. ಇದನ್ನ ಕಂಪ್ಲೀಟ್ ಸ್ಟಡಿ ಪ್ಲಾನ್ ಇರ್ಬೋದು. ನಾವು 2 ಸಬ್ಜೆಕ್ಟನ್ನು ಮ್ಯಾಥ್ಸ್ ಮತ್ತು ರೀಸನಿಂಗ್ ಹೆಂಗೆ ಟೈಮ್ ಟೇಬಲ್ ಮಾಡಬೇಕು, ಡೈಲಿ ಟು ಡೂ ಲಿಸ್ಟ್ ಹೆಂಗೆ ಮಾಡಬೇಕು ಅದನ್ನು ಮುಂಬರುವಂಥ ವಿಡಿಯೋಗಳಲ್ಲಿ ನಮ್ಗೆ ಈಸಿಯಾಗಿ ಡೇ ಟು ಡೇ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ ಥರ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಈ ವರ್ಷನೂ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಆ ವಿಡಿಯೋಗಳೆಲ್ಲ ಬೇಕಂದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮ್ಯಾಥ್ಸಿಗೆ ಬರೋದಾದರೆ ಡಾಟಾ ಇಂಟರ್ಪ್ರಿಟೇಷನ್ ಮ್ಯಾಥ್ಸ್ ಬಂದರೆ ಇದರಲ್ಲಿ ನಿಮಗೆ ಬೇಸಿಕ್ ಮ್ಯಾಥ್ಸ್ ಬರುತ್ತೆ. 40 ಮಾರ್ಕ್ಸ್ ಕ್ವಶನ್. ಫಿಲ್ಮ್ಸಲ್ಲಿ ಬಂದರೆ ಮೇನ್ಸಲ್ಲಿ 40 ಮಾರ್ಕ್ಸ್ ಬಂದೇ ಬರುತ್ತೆ. ಈಸಿಯಾಗಿ ನೀವು ಮ್ಯಾಥ್ಸ್ ಎಕ್ಸಾಮ್ ಡೀಟೇಲ್ ಆಗಿ ಸಿಲೆಬಸ್ ನೋಡೋದಾದರೆ. ರೀಸನಿಂಗ್ ಬರೋದಾದರೆ ಆಲ್ರೆಡಿ ಹೇಳಿದಾಗೆ ಸಿಲೋಗಿಸಮು, ಇನ್ಇಕ್ವಾಲಿಟೀಸು, ಇನ್ಪುಟ್ ಔಟ್ಪುಟ್ಟು, ಬ್ಲಡ್ ರಿಲೇಷನ್ನು, ಡೈರೆಕ್ಷನ್ನು, ಪಜಲ್ಸು ಇವೆಲ್ಲ ಇದರಲ್ಲಿ ಕವರ್ ಆಗೇ ಆಗುತ್ತೆ. ನೋಡೋದಾದರೆ ಬ್ಲಡ್ ರಿಲೇಷನಲ್ಲಿ ನಿಮ್ಮ ಫಾದರು ಮದರು ಎಲ್ಲ ಬಂದೇ ಬರುತ್ತೆ. ಇದರಲ್ಲಿ ಕೋಡಿಂಗ್ ಇನ್ಇಕ್ವಾಲಿಟಿ ಮೇನಲ್ಲಿ ಕವರ್ ಆಗುತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನು ನಿಮ್ಮದು ಕೀ ಫ್ಯಾಕ್ಟರ್ ಆಗುತ್ತೆ. ಯಾಕೆ 20 ಮಾರ್ಕ್ಸ್ ಮಿನಿಮಮ್ ನಿಮಗೆ ಇಲ್ಲಿ ಕವರ್ ಆಗುತ್ತೆ. ಆಮೇಲೆ ಡೈರೆಕ್ಷನ್ 30 ಮಾರ್ಕ್ಸು, ಆಡ್ ಆ್ಯಂಡ್ ಔಟು, ನಿಮ್ಮ ಸೀರೀಸು ಬಂದೇ ಬರ್ತವೆ. ಕಂಪ್ಯೂಟರ್ ನೋಡೋದಿದ್ರೆ ಕಂಪ್ಯೂಟರ್ ನಿಮಗೆ 40 ಕ್ವಶನ್ಗಳು ಮೇನ್ಸಲ್ಲಿ ಬಂದೇ ಬರ್ತವೆ. 20 ಮಾರ್ಕ್ಸು ಇದಕ್ಕೆ ಶೆಡ್ಯೂಲ್ ಟೈಮ್ಗಳಿಗೆ ಡಿಸೈಡ್ ಆಗಿಬಿಟ್ಟಿದೆ. ಕಂಪಲ್ಸರಿ ನೀವು ಓದಲೇಬೇಕಾಗಿರೋದು ಇಂಟರ್ನೆಟ್, ಮೆಮೊರಿ, ಕೀಬೋರ್ಡ್ ಶಾರ್ಟ್ಕಟ್ಸು, ಕಂಪ್ಯೂಟರ್ ಬೇಸಿಕ್ ಅಬ್ಸರ್ವೇಷನ್ಸ್ ಏನಿದಾವೆ, ಅದರ ಫಂಡಮೆಂಟಲ್ಸ್ ಏನಿದಾವೆ, ಇನ್ಪುಟ್ ಔಟ್ಪುಟ್ಟು ಇವೆಲ್ಲ ಕಂಪ್ಯೂಟರ್ ನೆಟ್ವರ್ಕ್ ವಿಂಡೋಸ್ಗಳನ್ನು ಇವನ್ನೆಲ್ಲ ನೀವು ಸ್ಟಡಿ ಮಾಡಲೇಬೇಕು. ಇನ್ನು ಮೇನ್ ಬರಬೇಕಾಗಿದೆ ಅಂದರೆ ನೀವು ನೋಡ್ಬೇಕಾದ್ರೆ ಜನರಲ್ ಎಕನಾಮಿ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಸಿಗುತ್ತೆ. ಇದರಲ್ಲಿ ನೀವು ಆಲ್ರೆಡಿ ನಾವು ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದೇನೆ ಈ ಸ್ಲೈಡಲ್ಲಿ. ನಿಮಗೆ ಫೈನಾನ್ಷಿಯಲ್ ನಾಲೆಜು, ಬೇಸಿಕ್ ಎಕನಾಮಿಕ್ಸ್ ಬಗ್ಗೆ ಇರುತ್ತೆ. ನೀವು 1-2 ವಿಡಿಯೋಗಳನ್ನು ಆನ್ಲೈನಲ್ಲಿ ನೋಡಿ ಯೂಟ್ಯೂಬಲ್ಲಿ ಚಾನಲ್ಗಳಲ್ಲಿ. ಬೆಸ್ಟ್ ಅಂದರೆ ನೀವು ಅಡ್ಡಾ 247 ಗೌತಮ್ ಸರ್ನ ನೋಡಿ, ಆಶೀಶ್ ಗೌತಮ್ ಸರ್ನ ಕರೆಂಟ್ ಅಫೇರ್ಸ್ ನಿಮಗೆ ಡೈಲಿ ಮಾರ್ನಿಂಗ್ 7 o'clock ಬಂದೇ ಬರುತ್ತೆ. ಅದನ್ನ ಒಂಥರ ಪ್ರಾಕ್ಟೀಸ್ ಮಾಡ್ಕೊಂತೀವಿ. ಹಿಂದಿ ಇಂಗ್ಲೀಷಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಕಲೀಲೇಬೇಕು. ನಾಳೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇಂಗ್ಲೀಷ್ ಕಂಪಲ್ಸರಿ ಬೇಕೇ ಬೇಕು. ನಾವು ಕನ್ನಡದ ಓನ್ಲಿ ಎಕ್ಸಾಮ್ಸನ್ನು ಮಾತ್ರ ನೀವು ಕವರ್ ಮಾಡ್ಬೋದು. ಇನ್ನು GK ಆಗಿರ್ಬೋದು, ಬ್ಯಾಂಕಿಂಗ್ ಅವೇರ್ನೆಸ್ ಆಗಿರ್ಬೋದು, ನೀವೆಲ್ಲ ಮಾಡಲೇಬೇಕಾಗುತ್ತೆ. ಆಮೇಲೆ ನಿಮ್ದು ಏನಿದೆ ಡೇ ಟು ಡೇ ಕರೆಂಟ್ ಅಫೇರ್ಸ್ ಮೇಲೆ ನೀವು ಇದನ್ನು ಮಾಡ್ತೀವಿ. ಇನ್ನು ಮೇನ್ ಬರಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದರಲ್ಲಿ ಹಿಂದಿ ತಂದಿಲ್ಲ. ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾಡಬೇಕಂದ್ರೆ ನಿಮಗೆ ಕಂಪಲ್ಸರಿ ಮೇನ್ಸ್ ಎಕ್ಸಾಮ್, ಫಿಲಿಮ್ಸ್ ಎಕ್ಸಾಮ್ಸ್ ಅಂತ ಏನು RRBಯಲ್ಲಿ ಬರೋಲ್ಲ. ಇಂಗ್ಲೀಷ್ ಎಕ್ಸಾಮ್ಸು ಓನ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಅದು. ಇದರಲ್ಲಿ ನಿಮಗೆ ಕ್ಲೋಸ್ ಟೆಸ್ಟು, ಪ್ಯಾರಾಜಿಂಬಲ್ಸು, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ವೊಕ್ಯಾಬ್ಯುಲರಿ, ಗ್ರಾಮರ್ ಮೇಲೆ ಎರರ್ ಫೈಂಡ್ ಮಾಡೋದಾಗಿರ್ಬೋದು, ಕರೆಕ್ಟ್ ಸೆಂಟೆನ್ಸ್ ಫೈಂಡ್ ಮಾಡೋದಾಗಿರ್ಬೋದು,
ಆಮೇಲೆ ನಿಮಗೆ ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಆಗಿರ್ಬೋದು, ಈ ಕ್ವಶನ್ ಬರುತ್ತೆ. ಇಲ್ಲಿ ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ನ ತೆಗೆದುಬಿಟ್ರೆ ಸಾಕು. ಕರ್ನಾಟಕ ವಿದ್ಯಾರ್ಥಿಗಳು ಹೆದರೋದಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾಕೆ ಸಬ್ಜೆಕ್ಟ್ ವೈಸ್ ನೀವು ಪಾಸ್ ಆಗಬೇಕು, ಓನಲ್ ಕಟ್ ಆಫ್ ಕ್ಲಿಯರ್ ಆಗಬೇಕಂದ್ರೆ ವಿದ್ಯಾರ್ಥಿಗಳು ಹೆದರೋದೇ ಇಲ್ಲೇ. ಅದಕ್ಕಾಗಿ ನೀವು ಹೆದರಬೇಕಾಗಿಲ್ಲ. ಇದಕ್ಕೂ ಸ್ಟಡಿ ಪ್ಲಾನ್ ನಿಮ್ಗೆ ಇಂಗ್ಲೀಷ್ ಯಾವ ಥರ ಕರ್ನಾಟಕ ಅಭ್ಯರ್ಥಿಗಳು ಟೈಮನ್ನು ಕೊಡಬೇಕು, ಯಾವ ನ್ಯೂಸ್ ಪೇಪರನ್ನು ಓದಬೇಕು, ಯಾವ ಥರ ನೀವು ಇಂಗ್ಲೀಷನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೆದು ನೀವು ಆರಾಮ್ ಸ್ಕೋರ್ ಮಾಡ್ಬೋದು. ಹೆದರಿಕೆಗಿಂತ ನೀವು ಸ್ಕೋರೇ ಜಾಸ್ತಿ ಮಾಡ್ತೀರಿ ಇಂಗ್ಲೀಷಲ್ಲಿ, ಆ ಥರ ಪ್ಲಾನ್ ಮಾಡಿದ್ರೆ. ಇನ್ನು ಮ್ಯಾಥ್ಸಿಗೆ ಬರೋದಾದ್ರೆ ಇದರಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ ತೆಗಿಬೇಕಾಗ ಶಾರ್ಟೇಜ್ ಟೈಮ್ ಇರುತ್ತೆ. ಇದರಲ್ಲಿ ನೀವು ಬೇಸಿಕ್ ಆಗಿ ನೋಡ್ಕೋಬೇಕಾಗಿರೋದು ಸಿಂಪ್ಲಿಕೇಶನ್, ಕ್ವಾಡ್ರಿಕ್ ಇಕ್ವೇಷನ್, ನಂಬರ್ ಸೀರೀಸ್ಗಳನ್ನ ಮಿಸ್ಸಿಂಗ್ ಆಗಿರ್ಬೋದು, ರಾಂಗ್ ನಂಬರ್ ಸೀರೀಸ್ಗಳನ್ನ ನೋಡಲೇಬೇಕು. ಆಮೇಲೆ ಡಿ ಐಗಳನ್ನು ನೋಡಲೇಬೇಕು. ಇದರಲ್ಲಿ ನಿಮ್ಗೆ 20 ಮಾರ್ಕ್ಸ್ ಇದರಲ್ಲಿ ಕವರ್ ಆಗುತ್ತೆ. ಕ್ಯಾಸ್ಲೆಟ್ ಡಿ ಐನೂ ಆ್ಯಡ್ ಆಗಿದೆ. ಆಮೇಲೆ ನೀವು ನೋಡಬೇಕಂದ್ರೆ ಬೇಸಿಕಾಗಿ ಅರ್ಥಮೆಟಿಕ್ 10 ರಿಂದ 15 ಮಾರ್ಕ್ಸ್ ಇದರಲ್ಲಿ ಕವರ್ ಆಗುತ್ತೆ. ಫಿಲ್ಮ್ಸ್ ಆಗಲಿ, ಮೇನ್ಸ್ ಆಗಲಿ. ಪರ್ಸೆಂಟೇಜ್ ಮೇನ್ ಆಗುತ್ತೆ ನಿಮಗೆ, ರೇಷಿಯೋ ಅಂಡ್ ಪ್ರಪೋರ್ಷನ್ನು, ಆಮೇಲೆ ಇದ್ರ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸು, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಏಜು, ಜಿಯೋಮೆಟ್ರಿ ಕ್ವಶನ್ಸು, ಪರ್ಮಿನೇಷನ್, ಕಾಂಬಿನೇಷನ್, ಪ್ರೊಬಾಬಿಲಿಟಿ ಎಲ್ಲ ಕ್ವಶನ್ ಕಲಿತು ಇದೆಲ್ಲ ಡೀಟೇಲ್ ಆಗಿ ನಿಮಗೆ ಮುಂದಿನ ಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಯಾವ ಥರ ನೀವು ಎಲ್ಲ ಸಿಲೆಬಸ್ ಗೊತ್ತಾಯಿತು, ಯಾವ ಥರ ಎಲ್ಲ ಗೊತ್ತಾಯ್ತು ನಿಮಗೆ, ಬಟ್ ಯಾವ ಥರ ಮಾಡಬೇಕು ಸರ್, ನಾವು ಯಾವ ಥರ ಆದರೆ ಕ್ಲಿಯರ್ ಆಗ್ತದೆ, ಎಕ್ಸಿಕ್ಯೂಷನ್ ಆಫ್ ಮಾಸ್ಟರ್ ಆಗ್ತದೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಮೊದಲು ನಿಮ್ಮದು ಗ್ರಾಜುಯೇಷನ್ ಪಾಸ್ ಆಗಿರಬೇಕು. ಏಜ್ 21 28 30 ಮಟ್ಟ ನಿಮ್ಗೆ ಇರಲೇಬೇಕು. ಇದರಲ್ಲಿ ನಿಮ್ದು ಏನು ಇದೆಲ್ಲ ನಿಮ್ಗೆ ಆಲ್ರೆಡಿ ನಿಮ್ಮ ರಿಸಲ್ಟ್ ಬಂದಿರಬೇಕು ನೀವು ಅಪ್ಲೈ ಮಾಡಲಿಕ್ಕೆ ಈ ವರ್ಷದ ವಿದ್ಯಾರ್ಥಿಗಳಿಗೆ. ಆಮೇಲೆ ನಿಮ್ಮ ಟೈಮ್ ಲೈನನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸ್ಟ್ರಾಟಜಿಕ್ ಟೈಮ್ ಲೈನ್ ಈಗ ಆಲ್ರೆಡಿ ಹೇಳಿದಂಗೆ 6 ಮಂತ್ ಸ್ಟ್ರಾಟಜಿಕ್ ಟೈಮ್ ಲೈನ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟು, ಸಿಲೆಬಸ್ ಏನು ಆಲ್ರೆಡಿ ನಿಮಗೆ ನಾನು ಡೇ ಟು ಡೇ ಏನು ಪ್ರಾಕ್ಟೀಸ್ ಮಾಡಬೇಕು, ಮ್ಯಾಥ್ಸಿಗೆ ಎಷ್ಟು ಟೈಮ್ ಕೊಡಬೇಕು, ರೀಸನಿಂಗ್ ಎಷ್ಟು ಟೈಮ್ ಕೊಡಬೇಕು, ಇಂಗ್ಲೀಷ್ಗೆ ಎಷ್ಟು ಕೊಡಬೇಕು, ಕರೆಂಟ್ ಅಫೇರ್ಸ್ಗೆ ಎಷ್ಟು ಕೊಡಬೇಕು ಅನ್ನೋದು ಡೀಟೇಲ್ ವಿಡಿಯೋಗಳನ್ನು ಈ ಚಾನಲಲ್ಲಿ ನಿಮ್ಗೆ ತರ್ತೀನಿ ನಾನು ಮುಂದ್ಗಡೆ. ಮತ್ತೆ ಏನು ನೋಡ್ಬೇಕಂದ್ರೆ ನೀವು ಕನ್ಸ್ಟ್ರಕ್ಷನ್ ಪಿಲ್ಲರ್ಸ್ಗಳನ್ನ ಅರೇಂಜ್ ಮಾಡ್ಕೋಬೇಕು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. 1 ದಿನ ಓದ್ತೀನಿ, 10 ದಿನ ಸಾಕು ಸರ್, ಮತ್ತೆ ಆಮೇಲೆ 15 ದಿನ ಹೋದ್ರೆ ಆಯ್ತು, ಮತ್ತೆ ನೋಡಿದ್ರೆ ಆಯ್ತು, ನಾಳೆ ನೋಡೋಣ ಸರ್ ಅಂದ್ಕೊಂಡ್ರೆ ಎಕ್ಸಾಮ್ ಈಸಿಯಾಗಿ ಟ್ರ್ಯಾಕ್ ಆಗಲ್ಲ. ಯಾಕೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಕಾಂಪಿಟೇಷನ್ ಲೆವೆಲ್ ಏನಿದೆ ಆಲ್ರೆಡಿ ರಿಪೀಟರ್ಸ್ಗೆ ನಾಲೆಜ್ ಇರುತ್ತೆ ಬಿಗ್ನರ್ಸ್ಗಿಂತ. ಯಾವ ಥರ ಎಕ್ಸಾಮನ್ನು ಓದಬೇಕು, ಯಾವ ಥರ ಕ್ರ್ಯಾಕ್ ಮಾಡಬೇಕು, ಪ್ರಾಕ್ಟೀಸ್ ಇನ್ನು ಫ್ರೀ ರಿಸೋರ್ಸಸ್ಸು ನೋಡಬೇಕಾದ್ರೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲಾಸಸ್ಗಳನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ನಾವು ಈ ವಿಡಿಯೋದಲ್ಲಿ ನಿಮ್ಮ ಮುಂದ್ಗಡೆ ಏನು ಮಾಡಿದೆ, ಕರ್ನಾಟಕ ಅಭ್ಯರ್ಥಿಗಳಿಗೆ ಅಂತ ಹೇಳಿ ಡೇ ಟು ಡೇ RRB PO ಕ್ಲರ್ಕ್ ಏನು ಬೇಕು, ಯಾವ ಥರ ಮ್ಯಾಥ್ಸನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಬರುವಂಥ ವಿಡಿಯೋಗಳಲ್ಲಿ ನೋಡ್ತೇವೆ, ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅದೇನು ಪ್ರಾಬ್ಲಮ್ ಆಗಲ್ಲ. ನೀವು ಈ ಸಲ ಈಸಿಯಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನು ನೋಡಬೇಕಾಗಿದೆ ಅಂದರೆ ನೀವು ಕರೆಂಟ್ ಅಫೇರ್ಸು ಅವಕ್ಕೆಲ್ಲ ಮ್ಯಾಗಝಿನ್ಸು, ಕರ್ನಾಟಕದಲ್ಲಿ ಮ್ಯಾಗಝಿನ್ಸ್ ಬರ್ತಾವೆ, ಅವನು ಓದೋದು ನಡೆಯುತ್ತೆ. ಬಟ್ ಜಾಸ್ತಿ ಹಿಂದಿ ಮತ್ತು ಇಂಗ್ಲೀಷ್ಗೆ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಈಸಿ ಆಗುತ್ತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. ಎಕ್ಸಾಮ್ ಕ್ವಾಲಿಫಿಕೇಶನ್ ಆದಮೇಲೆ ನಿಮ್ಗೆ ಇಂಟರ್ವ್ಯೂ ಆಗಲಿ ಎಲ್ಲ ಇಂಗ್ಲೀಷ್ ಕನ್ನಡದಲ್ಲಿ ಕೇಳ್ತಾರೆ, ಬಟ್ ಕಮ್ಮಿ ಯಾಕೆ ನಿಮಗೆ ಡಿಸ್ಕಷನ್ ಮಾಡೋದೆಲ್ಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಅದಕ್ಕೋಸ್ಕರ ನೋಡಿ ಮುಂದೆ ಇವತ್ತಿನ ವಿಡಿಯೋ ಚೆನ್ನಾಗಿದೆ ಅಂದ್ಕೊಡ್ತೇನೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಾವು ನಿಮಗೆ ಏನು ಬೇಕು ಎಕ್ಸಾಮ್ಸ್ನ, ಬ್ಯಾಂಕ್ ಎಕ್ಸಾಮ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಬರುವಂಥ ವಿಡಿಯೋಗಳಿಗೆ ನಮ್ಮ ಚಾನಲ್ ಪ್ರಕಾರ ನಿಮಗೆ ಕೊಡ್ತೇವೆ. ನೀವು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.